ವರ್ಷಗಳ ಒಂದು ಕನಸಾಗಿದ್ದದು. ಅದನ್ನು ನಾವು ಪಲ್ಲಕ್ಕಿ ಸಂದರ್ಭದಲ್ಲಿ, ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಅರ್ಚಕರಾಗಿರ್ಬೋದು, ಇಲ್ಲಿ ಸೇವಾಕರ್ತರಾಗಿರ್ಬೋದು, ಪ್ರತಿ ಸತಿ ಜ್ಞಾಪಕ ಮಾಡ್ತಾ ಇದ್ದಿದ್ದು ನಮ್ಮ ಮನಸ್ಸಲ್ಲೂ ಇದೆ, ನಿಮ್ಮ ಮನಸ್ಸಲ್ಲೂ ಇದೆ. ಪ್ರಯತ್ನಗಳಾಗಿದ್ದಾವೆ, ಆದರೆ ವಿಘ್ನಗಳು ಕೂಡ ಆಗಿದ್ದಾವೆ. ಯಾವುದು ಪ್ರಯತ್ನ ಯಶಸ್ವಿ ಆಗಿಲ್ಲ. ಆವಾಗ ನಾನು ಯೋಚನೆ ಮಾಡಿ ಮುಖ್ಯಮಂತ್ರಿಗಳು ವಿಶೇಷವಾಗಿರುವಂಥ ಅನುದಾನ ಕೊಟ್ಟಾಗ, 25 ಕೋಟಿ ಅನುದಾನ ಕೊಟ್ಟಾಗ, ನಾನು ಅದರಲ್ಲಿ 4 ಕೋಟಿಯಷ್ಟು ಅನುದಾನ ಮುಜರಾಯಿ ಇಲಾಖೆಯ ದೇವಸ್ಥಾನಕ್ಕೆ, ಅದರಲ್ಲಿ ವಿಶೇಷವಾಗಿ ರಾಜಗೋಪುರನ ನಾನು ಮಾಡಿಸಲೇಬೇಕು ಅನ್ನುವಂಥ ಸಂಕಲ್ಪ ಮಾಡಿ, ಅಂದರೆ ನನ್ನ ಹಿರಿಯರ ಮಾರ್ಗದರ್ಶನದ ಮೇಲೆ ಅದನ್ನು ಒಂದು ಸಂಕಲ್ಪ ಮಾಡಿದೆ. ಮತ್ತು ಯಾವ್ಯಾವುದು ಮುಜರಾಯಿ ಇಲಾಖೆಗೆ ಬರುವಂಥದ್ದು, ಹುರಿಗಾಪೇಟಲ್ಲಿರುವಂಥ ಶಿವನ ದೇವಸ್ಥಾನ ಇರ್ಬೋದು, ಬೇತ್ಮಂಗ್ಲದಲ್ಲಿರುವಂಥ ವಿಜಯೇಂದ್ರ ದೇವಸ್ಥಾನ ಇರ್ಬೋದು, ಮಡಿವಾಳದಲ್ಲಿರುವಂಥ ಚೋಳು ಕಾಲದ ಈಶ್ವರನ ಸ್ವಯಂಲಿಂಗೇಶ್ವರ ಇರ್ಬೋದು, ಇಂಥವೆಲ್ಲ ದೇವಸ್ಥಾನಗಳಿಗೂ ಕೂಡ ಎಷ್ಟಾದರೆ ಅಷ್ಟು ಶಕ್ತಿ ಮೀರಿ ನಾವು ದೇವಸ್ಥಾನಗಳಿಗೆ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅನುದಾನನ ತರ್ತೀನಿ. 10 ಕೋಟಿ PWD ಇಲಾಖೆಗೆ ತರ್ತೀನಿ, 6 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ತರ್ತೀನಿ, ಆಮೇಲೆ ರಸ್ತೆಗಳಿಗೆ ಒಂದು 5 ಕೋಟಿ ತರ್ತೀವಿ. ಅದರಲ್ಲಿ ವಿಶೇಷವಾಗಿ ದೇವಸ್ಥಾನಗಳ ಅಭಿವೃದ್ಧಿಗೆ ಅಂತ ಅಂದ್ಬಿಟ್ಟು 4 ಕೋಟಿನ ರಾಜಗೋಪುರದ ಸಂಕಲ್ಪ ಮಾಡೇನೆ ನಾವು ಅನುದಾನನ ತರುವಂತ ಯೋಚನೆ ಮಾಡ್ತೀವಿ. ಇದಕ್ಕೆ ಮುಂಚೆ ನಾವು ದಾನಿಗಳು ಮುಂದೆ ಬರ್ತಾ ಇದ್ದಾರೆ, ರಾಜಗೋಪುರ ಮಾಡಬೇಕು ಅಂತ ಒಂದ್ಸತಿ ಅಲ್ಲ 2-3 ಸತಿ ಪ್ಲಾನ್ ಮಾಡಿದ್ದಾರೆ ಅಂತ ಕಾರ್ತಿಕ್ ಕೂಡ ಹೇಳಿದ್ದಾರೆ. ದೇವಸ್ಥಾನದ ಅವರೆಲ್ಲೋದ್ರು ಒಂದು 2 ಸತಿ ಪ್ರಯತ್ನ ಮಾಡಿದ್ದಾರೆ, 20-30 ವರ್ಷಗಳಿಂದ ಪ್ರಯತ್ನ ಮಾಡಿದ್ದಾರೆ, ಆದರೆ ಫಲಿತಾಂಶ ಇಲ್ಲದೆ ಇರುವಂಥ ಪ್ರಯತ್ನ ಆಗಿದೆ. ಆದ್ದರಿಂದ ನಾನು ಏನು ಮಾಡಿದೆ, ನನಗೆ ಹಿರಿಯರ ಮಾರ್ಗದರ್ಶನ ತಗೊಂಡೇ ಇದನ್ನ ಸಂಕಲ್ಪ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನಗರ ಭಾಗದಲ್ಲಿ ನಾವು ವಿಶೇಷವಾಗಿ 12 ದಿನ ನಾವು ಸೇವೆ ಮಾಡ್ತೀವಿ ಪ್ರತಿ ವರ್ಷ. ಇವಾಗ ಮಾಘ ಮಾಸ ಆಗಿದ ತಕ್ಷಣ ಇದೊಂದು ಸೇವೆ, ಬ್ರಹ್ಮರಥೋತ್ಸವ, ಪುಷ್ಪ ಪಲ್ಲಕ್ಕಿಗಳು ಎಲ್ಲರೂ ಮಾಡುವಂಥದ್ದಿದೆ. ಅದು ಒಂದು ಸೇವೆನ ಭಾಳ ವರ್ಷಗಳಿಂದ ನಾವು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಅವರು ಸೇವೆ, ಆ ಸೇವೆ ಮಾಡುವಂಥ ಸೇವಾಕರ್ತರು, ಭಕ್ತರು, ನಮಗೆ ಹಿರಿಯರು, ಮಾರ್ಗದರ್ಶಕರು ಎಲ್ಲರೂ ಕೂಡ ಒಂದು ಯೋಚನೆ ಮಾಡಿ, ರಾಜಗೋಪುರ ಅಂದರೆ ಒಬ್ಬರ ಕೈಯಿಂದ ಆಗಲ್ಲ ಅಂತ ಹೇಳ್ತಾರೆ, ಅದು ಒಂದು ಸಂಕಲ್ಪ ಮಾಡಿದ್ದೀವಿ. ಎಲ್ಲರ ಒಂದು ಅಭಿಪ್ರಾಯನೂ ಸೇರಬೇಕು, ಎಲ್ಲರ ಒಂದು ಆಶೀರ್ವಾದ ಇರಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಮಾರ್ಗದರ್ಶನ ಇರಬೇಕು. ಎಲ್ಲ ಸೇರಿ ಪ್ರಯತ್ನ ಮಾಡಿದಾಗ ಮಾತ್ರ ಯಶಸ್ಸನ್ನು ಸಿಗುತ್ತೆ. ಇವತ್ತು ನಾವು ಸಂಕಲ್ಪ ಮಾಡಿದಾಗ ಬರೋ ವರ್ಷದಲ್ಲಿ ಯಾವತ್ತು ಪುಷ್ಪ ಮಲ್ಲಿಕೆಗಳಿರುತ್ತೆ, ಆ ಸಂದರ್ಭದೊಳಗಡೆ ಕೆಲಸ ಮುಗಿಯುವಂಥ ಒಂದು ಯೋಚನೆ ಇಟ್ಕೊಂಡು ನಾನು ಮಾಡಬೇಕನ್ನುವಂಥ ಒಂದು ಅಭಿಪ್ರಾಯ ನನಗಾಗಿದೆ. ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು, ಯಾವ ಮಾರ್ಗದರ್ಶನನ, ಮತ್ತು ಇಲ್ಲೂ ಕೂಡ ಸಂಕಲ್ಪ ಮಾಡಿದಾಗ ದೇವರ ಸನ್ನಿಧಿಯಲ್ಲಿ ಅವ್ರದ್ದು ಏನೆಲ್ಲ ಆಚಾರ ವಿಚಾರ ಇರುತ್ತೆ, ಅದನ್ನು ಎಲ್ಲನೂ ಕೂಡ ನಾವು ಪದ್ಧತಿಗಳನ್ನ ಯಾವುದೂ ಬಿಡದೆ ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ಗುರು ಹಿರಿಯರ ಮಾರ್ಗದರ್ಶನ ತಗೊಂಡು ಮಾಡಬೇಕು ಅನ್ನೋವಂಥದ್ದು ಒಂದು ಅಭಿಪ್ರಾಯ, ಸಂಕಲ್ಪ ಕೂಡ ನಂದಾಗಿತ್ತು. ಅನುದಾನ ತರೋದಕ್ಕೋಸ್ಕರ ಕಾಯ್ತಾ ಇದ್ದೆ. ಹಿಂದೆ ನಾನು ಅನುದಾನ ತರೋಕ್ಕಾಗಿರಲಿಲ್ಲ, ಅದಕ್ಕೆ ಈ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ಈಗ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಅನುದಾನದಲ್ಲಿ 4 ಕೋಟಿ ಅನುದಾನ ನಾವು ರಿಸರ್ವ್ ಮಾಡಿದ್ವಿ. ಹಿಂದೆ ಇವರೇ ಹೇಳಿರೋ ಪ್ರಕಾರ 2 ಕೋಟಿ, 1.5 ಕೋಟಿ ಆ ಥರ ಇವರು ಒಂದು ಪ್ರಪೋಸಲ್ಸ್ನ ಮಾಡಿದ್ದಾರೆ. ಬಟ್ ಯೋಗ್ಯವಾಗಿರುವಂಥದ್ದು ವಾಸ್ತು ರೀತಿಯಲ್ಲೂ ದೇವಸ್ಥಾನದಲ್ಲಿ ಆ ಕೆಲಸನ ನಾವು ಪ್ರಯತ್ನ ಮಾಡಿದಾಗ ಯಾವುದೇ ರೀತಿ ನಮಗೆ ವಿಘ್ನಗಳು ಕೂಡ ಆಗಬಾರ್ದು ಅಂತ ಒಂದು ಪ್ರಯತ್ನದಲ್ಲಿ ಯಾರ್ಯಾರು ಹಿರಿಯರು, ಸೇವಾಕರ್ತರು ಮತ್ತು ದೇವರ ಸೇವೆನ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋರು ಇಲ್ಲಿ ಹೆಜ್ಜೆ ಇಟ್ಟು ಮತ್ತು ಅವರ ಅಭಿಪ್ರಾಯಗಳನ್ನ, ಸಲಹೆ ಸೂಚನೆಗಳನ್ನ ನನಗೆ ತಿಳಿಸ್ಲಿ ಅನ್ನೋವಂಥ ಒಂದು ಆಲೋಚನೆ. ದುಡ್ಡು ಎಷ್ಟಾಗುತ್ತೆ ಅದರದ್ದು ಯೋಚನೆ ಬೇಡ, ಅನುದಾನ ತರೋದು ತಂದುಬಿಟ್ಟಿದ್ದೀವಿ. ಅದನ್ನು ಎಷ್ಟಾದರೂ ಕೂಡ ಅದನ್ನು ಲೆಕ್ಕ ಇಡೋದು ಬೇಡ. ಬಟ್ ರಾಜಗೋಪುರ ಅದು ಚರಿತ್ರೆಯಲ್ಲಿ ಉಳಿದೋಗುವಂಥದ್ದು. ಸಂಕಲ್ಪ ಕೂಡ ಭಾಳ ಜನ ಹಿರಿಯರು, ಭಕ್ತಾದಿಗಳು ಮಾಡಿರೋದ್ರಿಂದ ಅದು ಒಂದನ್ನು ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡೋದಕ್ಕೆ ಏನು ಸಲಹೆ ಇದೆ, ಮಾರ್ಗದರ್ಶನ ಇದೆ, ದಾರಿ ಇದೆ, ರೀತಿ ನೀತಿ ಇದೆ, ಅದನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯದಲ್ಲಿ ನೀವೆಲ್ಲ ನಮ್ಮ ಮಾತಿಗೆ ಗೌರವ ಕೊಟ್ಟು, ಬೆಲೆ ಕೊಟ್ಟು ಇವತ್ತು ದೇವರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಈ ಜಾಗದಲ್ಲಿ ಕೂತಿದ್ದೀರಾ. ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಭಕ್ತಿ ಇರುತ್ತೆ, ಅವರಿಗೆ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇರುತ್ತೆ. ಅವರೆಲ್ಲರ ಅಭಿಪ್ರಾಯಗಳು ಕೂಡಿದಾಗ KGF ಅಲ್ಲಿ ಭಾಳ ವರ್ಷಗಳ ಪ್ರಯತ್ನ ಆಗಿರಲಿಲ್ವಲ್ಲ, ಯಾವ ದಿಕ್ಕಿಗಾಗಬೇಕು, ಶಾಸ್ತ್ರೋಕ್ತವಾಗಿ ಆಗಬೇಕಂದ್ರೆ ಯಾವ ದಿನಗಳಲ್ಲಿ ಆಗಬೇಕು, ಹೇಗಾಗಬೇಕು ಅನ್ನೋವಂಥ ವಿಚಾರದಲ್ಲಿ ಒಂದು ಕೂಲಂಕುಷವಾಗಿ ಚರ್ಚೆ ಆಗಲಿ, ಒಬ್ಬೊಬ್ಬರ ಅಭಿಪ್ರಾಯಗಳು ಹಂಚ್ಕೊಳ್ಳಿ ಅನ್ನುವಂಥ ಒಂದು ಆಲೋಚನೆಯಿಂದ ಇವತ್ತು ನೀವೆಲ್ಲರನ್ನೂ ಕಲಿಸಿದ್ದೀವಿ. ನಿಮ್ಮೆಲ್ಲರ ಅಭಿಪ್ರಾಯನ ತಗೊಂಡು ಮುಂದುವರಿಯೋಣ ಮುಂದಕ್ಕೆ ಅಂತ ಒಂದು ಆಲೋಚನೆ. KGF ಜನರ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳ ತುಂಬ ದಿನದ ಕನಸು ನನಸಾಗುವ ಸಮಯ
ಬಂದಿದೆ. ಅದಕ್ಕೆ ಮೊದಲಾಗಿ ಸರ್ಕಾರದಿಂದ ಅನುದಾನ ತಂದಂಥ ಸನ್ಮಾನ್ಯ ಶಾಸಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ವಿಷಯದಲ್ಲಿ ನಮ್ಮ ಎಲ್ಲರೂ KGFನ ಎಲ್ಲ ಭಕ್ತಾದಿಗಳು ಸಹಕಾರ ನೀಡ್ತೀವಿ, ತನು ಮನು ಧನದಿಂದ ಸಹಕಾರ ನೀಡ್ತೀವಿ. ನಮಗೆ ಈ ರಾಜಗೋಪುರ ನಿರ್ಮಾಣ ಆಗೋದು ಊರಿಗೊಂದು ಒಳ್ಳೆಯ ಇದು. ಆ ಊರಿಗೆ ಇವತ್ತು ಫಸ್ಟು ರಾಜಗೋಪುರ, ಆ ರಾಜಗೋಪುರ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಮೇಡಮ್ ಅವರು ಹೇಳಿದ್ದಾರೆ. ಅದಕ್ಕೆ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸಜೆಷನ್ KGF ಈ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಪತ್ರಕರ್ತರೆ, ಇವತ್ತು ಒಂದು ಒಳ್ಳೆ ಕಾರ್ಯ ಶಾಸಕರು ಶುರು ಮಾಡ್ತಾ ಇದ್ದಾರೆ. ಅದಕ್ಕೆ ಫಂಡನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಅದೇ ಬಂದಿದ್ದಾರೆ. ಅದು ಅವ್ರು ಮಾತಾಡಿದಾಗ ಅದು ಕ್ಲಿಯರಾಗಿ ಗೊತ್ತಾಗೋದು. ಬರೀ ಅವರೊಬ್ಬರ ಮೇಲೆ ಹಾಕ್ಬಿಟ್ರೆ ಅದು ಆಗೋದಿಲ್ಲ. ನಾವು ಶಾಸಕರಿದ್ದಾರೆ, ಅವ್ರು ತಂದಿದ್ದಾರೆ, ಅಕೌಂಟ್ ಅಷ್ಟು ತಂದಿರ್ತಾರೆ. ಅಷ್ಟು ಮುಗ್ದೋಗೋಂಗಿದ್ರೆ ಪರವಾಗಿಲ್ಲ. ಇನ್ನು ಜಾಸ್ತಿ ಆಗೋಂಗಿದ್ರೆ ನಾವೆಲ್ಲ ಧಾರಾಳವಾಗಿ ದಾನ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು KGFನಲ್ಲಿ, ಯಾಕಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ನೋಡಿದ್ರೆ ನನಗೆ ಸ್ವಲ್ಪ ನೋವಾಗುತ್ತೆ. ನಾವು ಬೇಕಾದಷ್ಟು ದೇವಸ್ಥಾನಗಳಿಗೆ ನಾವು ಮಾಡಿದ್ದೀವಿ. ಈ ದೇವಸ್ಥಾನಕ್ಕೂ ನನ್ನ ಕೈನಲ್ಲಾದಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತಾ, ದೇವರು ಇದಕ್ಕೆ 1 ವರ್ಷ ಅಂತ 1 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಶಾಸಕರು ಯಾವಾಗ ಹೇಳಿದ್ರು ಅವ್ರಿಗೆಲ್ಲ ನಾವು ಕೈ ಜೋಡಿಸ್ತಾರೆ. ನನಗೆ ಬರೀ ಅವರು ಶಾಸಕರು ಹೇಳ್ಬಿಟ್ಟಿದ್ದಾರೆ ಆಗೋಗ್ತದೆ ಅಂದ್ಕೊಂಡು ನಾವು ಕೈ ಇಲ್ಲಿ ಕಟ್ಕೊಂಡು ಸುಮ್ಮನೆ ಕೂತ್ಬಿಟ್ರೆ ತೊಂದರೆ ಆಗ್ತದೆ. ಯಾಕಂದರೆ ದೇವ್ರ ಕೆಲಸ ಆಗಿರೋದ್ರಿಂದ ನಮ್ಮ ಕೈನಲ್ಲಿ ಎಷ್ಟಾಗ್ತದೆ ಆದಷ್ಟು ದಯವಿಟ್ಟು ಇದಕ್ಕೆ ಮಾಡೋಣ, ನಾವೆಲ್ಲ ಸೇರಿಕೊಂಡು ಮಾಡೋಣ ಅಂತ ಹೇಳ್ತಾ ಈ ನನ್ನ 2 ಮಾತು. KGF ಡೆವಲಪ್ಮೆಂಟ್ ಮಾಡಿದ್ರೆ ಮಾತ್ರ ಆಗಲ್ಲ. KGFನಲ್ಲಿರೋ ಜನ ಡೆವಲಪ್ ಬೆಲ್ ಹೊಡಿತಾ ಇದ್ದಾರೆ. ಜನ ಮಾತ್ರ ಡೆವಲಪ್ಮೆಂಟ್ ಆದರೆ ಆಗಲ್ಲ. KGFನಲ್ಲಿರೋ ದೇವ್ರನ್ನೂ ನಾನು ಡೆವಲಪ್ ಮಾಡ್ತೀನಿ. KGFನಲ್ಲಿರೋ ದೇವರು ದೇವಸ್ಥಾನಕ್ಕೆ ಡೆವಲಪ್ ದೇವರು ತಮಿಳ್ ಹೇಳ್ತಾರೆ. ತಮಿಳಲ್ಲಿ ಒಂದು ಮಾತು ಹೇಳ್ತಾರೆ, ಕೋವಿಲಿಲ್ಲ ಹುಡುಗಿರಿಗೆ ಬೇಡ ಅಂತ. ನಮ್ಮ ಮೇಡಮ್ಗೆ ಜನಗೆ ಕಷ್ಟ ಏನಾಗಿದೆ, ಕಡவுಳ ಕಷ್ಟ ಕೂಡ ಏನಾಗಿದೆ, ದೇವ್ರ ಕಷ್ಟ ಕೂಡ, ಭಕ್ತರ ಕಷ್ಟ. ಅದಂದ್ರೆ ಬೇಡಿಕೆ. ಇಷ್ಟು ವರ್ಷ ಯಾರು ಮನಸ್ಸಿನಲ್ಲಿ ಬಂದ್ಬಿಟ್ಟು ಅದು ನಾವು ಪ್ರಯತ್ನ ಮಾಡಬೇಕು ಮುಗಿಸ್ಬೇಕಂತಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ದೇವ್ರು ಬಂದ್ಬಿಟ್ಟು ಇಲ್ಲಿ ವರ ಏನು ಕೊಡ್ತಾರೋ ಯಾರ ಕೈಯಲ್ಲಿ ಮುಗಿಸ್ಬೇಕು ಅವ್ರ ಕೈಯಲ್ಲಿ ಮುಗಿಸ್ಬೇಕಂತ ಬಂದು ಇವತ್ತು ಒಂದೊಂದು ಮೇಡಮ್ ಬರೆಯೋದು ನಾವು ಗೋಲ್ಡನ್ ಲೆಟರ್ಸ್ನಲ್ಲಿ ಬರಿಬೇಕು. ಇಲ್ಲಿ ದೇವರು ಬಂದ್ಬಿಟ್ಟು ಬ್ರಹ್ಮ ಬರೀತಾನೆ ನೋಡಿ, ಆ ಥರ ಬಂದ್ಬಿಟ್ಟು ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ MLA ಹಾಕಬೇಕು, ನನಗೆ ರಾಜಗೋಪುರ ಮಾಡಬೇಕಾಗಂತ ಪೆರ್ಮಾಲ್ ಬರೆದಿದ್ದಾರೆ ಮೇಡಮ್ ತಲೆ. ಆ ಪ್ರಯತ್ನ ಬಂದ್ಬಿಟ್ಟು ಮಾಡಿದ್ದಾರೆ. ಪ್ರಯತ್ನ ಇಲ್ಲಾಂದ್ರೆ ಯಾವುದೂ ಆಗಲ್ಲ, ಪ್ರಯತ್ನ ಮಾಡಿದ್ರೇನೆ ಆಗೋದು. ಇಷ್ಟು ಜನ ಯಾರು ಇದ್ರು ಅವ್ರ ಮೇಲೆ ನಾನು ಹೋಗಲ್ಲ. ಅವ್ರಿಗೆ ಬಂದು ಈ ಪ್ರಯತ್ನ ಬಂದ್ಬಿಟ್ಟು ಮನಸ್ಸಲ್ಲಿ ಬಂದಿಲ್ಲ, ಆದರೆ ಮೇಡಮ್ ಬರ್ತಾ ಇದ್ದಾರೆ ಅಂದರೆ ದೇವ್ರು ಕೊಟ್ಟ ಗಿಫ್ಟ್ ಅಂತ ನಾನು ತಿಳ್ಕೊಂಡು ಇದನ್ನು ಯಶಸ್ವಿಯಾಗಿ ಮಾಡಬೇಕಂತ ಸರ್. ಇಂದಿನ ಸಭೆಯಲ್ಲಿ ಆಗಮಿಸಿ ನಮ್ಮ KGF ನಗರದ ಜನರ ಮತ್ತು ಸ್ವಾಮಿಯ ಒಂದು ರಾಜಗೋಪುರದ ವಿಷಯದಲ್ಲಿ ನಮ್ಮ ಶಾಸಕರು ತಗೊಂಡಿರ್ತಕ್ಕಂಥ ನಿರ್ಣಯ ಅತಿ ಅಮೂಲ್ಯವಾದಂಥ ವಿಷಯ. ಎಷ್ಟೋ ನೆರೆದಿರ್ತಕ್ಕಂಥ ಹಿರಿಯರೆಲ್ಲನೂ ರಾಜಕೀಯವಾಗಿ ಎಷ್ಟೋ ಪಕ್ಷಗಳನ್ನ ಗೆಲ್ಲಿಸಿ ಎಷ್ಟೋ ಒಂದು ಸರ್ವಿಸ್ ಮಾಡಿರ್ತಕ್ಕಂಥ ವಿಷಯ ಉಂಟು. ಯಾವುದೇ ಒಂದು ಶಾಸಕರಾಗ್ಬೋದು, ಯಾವುದೇ ಒಂದು ರಾಜಕೀಯ ಪಕ್ಷವಾಗ್ಬೋದು, ಈ ಒಂದು ನಿರ್ಧಾರನ ತಗೊಂಡಿರಲಿಲ್ಲ. ಆದರೆ ನಮ್ಮ ಈ KGF ನಗರದ ಜನತೆಯ ಒಂದು ಅನಿಸಿಕೆಯನ್ನು ರೂಪಾ ಮೇಡಮ್ನವರು ಅದನ್ನು ನೆರವೇರಿಸಲು ತೀರ್ಮಾನಿಸಿ ಅವರ ಒಂದು ರಾಜಕೀಯ ಪಕ್ಷದಲ್ಲಿ ಹೋರಾಡಿ ಅನುದಾನ ತಂದಿದ್ದಾರೆ.
ಆ ಒಂದು ಕೀರ್ತಿ ಅವರೊಬ್ಬರಿಗೆ ಅಲ್ಲ, ಅವ್ರ ತಂದೆಯವರಾದಂಥ ಶ್ರೀಯುತ ಕೆ.ಎಚ್. ಮುನಿಯಪ್ಪಾಜಿಯವ್ರಿಗೂ ಈ ವಿಷಯ ಹೇಳ್ತೀನಿ. ಕಾರಣ ಇಷ್ಟೇ, ಅವರು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಮೇಡಮ್ನವ್ರಿಗೂ ಎಲ್ಲ ವಿಷಯದಲ್ಲಿ ಸಹಕರಿಸ್ತಾರೆ, ನಮ್ಮ ಒಂದು ಅನಿಸಿಕೆಗಳನ್ನು ಈಡೇರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಮೇಡಮ್ನವರು ಒಂದು ಮಾತು ಹೇಳಿದರು, 4 ಕೋಟಿ ಅನುದಾನ ನಾನು ತಂದಿದ್ದೀನಿ, ಹಣದಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾಯಿತು, ಹಣದ ಒಂದು ಅವಶ್ಯಕತೆ ಬೇಕು ಅನಿಸಿದಾಗ ಇಲ್ಲಿ 11 ದಿನ ಕಾರ್ಯಕ್ರಮ ಮಾಡ್ತಾರೆ, 11 ಜನರ ಒಂದು ಸಮುದಾಯದವರು ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲ ಸಮುದಾಯದವರು ಕೈಗೂಡಿಸ್ಬೇಕು. ಆ ಥರದ ಸಂದರ್ಭ ಬಂದಾಗ ಅಲ್ಲ, ಸಮುದಾಯದ ಪಲ್ಲಕ್ಕಿಗಳು ಎಲ್ಲ ಭಕ್ತಾದಿಗಳು ಸಂಶಯ ಯಾಕಂದ್ರೆ 11 ದಿನ ಮಾಡ್ತಕ್ಕಂಥ ಇದೆ. ಸರಿನಾ? ದಯವಿಟ್ಟು ಸಂಶಯ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತೀರಿ. ಇದನ್ನ ಅಕಸ್ಮಾತ್ ಆಗಿ ಹಣದ ಒಂದು ಕೊರತೆ ಬಂತು ಅನ್ನೋ ಒಂದು ವಿಷಯ ನಮಗೆ ಬಂದಾಗ, ಶಾಸಕರ ಕಡೆಯಿಂದ ನಮಗೆ ತಿಳಿಸಿದಾಗ ನಾವೆಲ್ಲರೂ ಸಹಕರಿಸಬೇಕು, ಎಲ್ಲ ಭಕ್ತಾದಿಗಳು ಇವು ಸಹಕರಿಸಬೇಕು ಆ ಕೆಲಸದಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಭಕ್ತಾದಿಗಳಲ್ಲಿ ಎಲ್ರಿಗೂ ಸಾಷ್ಟಾಂಗವಾದಂಥ ನಮಸ್ಕಾರ. ಈ ಒಂದು ಬೃಹದಾಕಾರವಾದ ಕಾರ್ಯವನ್ನ ಸುಮಾರು 30 ವರ್ಷಗಳಿಂದ ಅನೇಕ ಭಕ್ತಾದಿಗಳು, ಅನೇಕ ಮಹನೀಯರು, ಅನೇಕ ಇವರೆಲ್ಲರೂ ಕೂಡ ಇದನ್ನು ಕೈಗೊಂಡಿದ್ರು. ಆದರೆ ಭಗವಂತನ ಕೃಪೆ ಆ ಒಂದು ರಾಜಗೋಪುರದ ಮೇಲೆ ಆಗಲಿಲ್ಲ. ಈಗ ನಮ್ಮ ಎಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರವರ ನೇತೃತ್ವದಲ್ಲಿ ಎಲ್ಲ ಜನ ಕೂಡ ಇದರಲ್ಲಿ ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಭೇದ, ಯಾವುದೇ ಒಂದು ಮತ, ಯಾವುದೇ ಒಂದು ಇದು ಇಲ್ಲ, ಎಲ್ಲರೂ ಸೇರಿ ಒಟ್ಟುಗೂಡಿ ಈ ಒಂದು ಬೃಹದಾಕಾರವಂತ ರಾಜಗೋಪುರವನ್ನು ಕಟ್ಟೋದಕ್ಕೆ ಅವರು ನಿರ್ಣಯ ಕೈಗೊಂಡು ಎಲ್ಲ ಸಮುದಾಯದವ್ರನ್ನು ಎಲ್ಲರನ್ನೂ ಕೆಜಾಬ್ ಕ್ಷೇತ್ರದ ಜನತೆಯ ಎಲ್ಲ ಹಿರಿಯರು ಮತ್ತು ಭಕ್ತಾದಿಗಳು ಎಲ್ಲರೂ ಬಂದು ಇವತ್ತು ಸೇರಿ ನಿಮ್ಮ ಒಂದು ಸಮಜಾಯಿಷಿಯನ್ನು ಕೊಡಿ, ಯಾವ ರೀತಿ ಮಾಡೋಣ, ಯಾವ ರೀತಿ ರೂಪರೇಖೆಗಳಿರಬೇಕು. ಇದಕ್ಕೆ ಏನು ಇವಾಗ ತಾನೇ ಅನೇಕ ಜನ ಇಲ್ಲಿನ ಒಂದು ಭಕ್ತಾದಿಗಳು ಮತ್ತು ಅನೇಕ ಜನ ಹೇಳಿದ್ರು, ಅದರ ಒಂದು ಕಾರ್ಯಗತ ಮುಂದೆ ಆಗಿದ್ದಿದ್ರೆ ಅದು ಹಂಗೆ ಆಗ್ತಾ ಇತ್ತು. ಏನೋ ಒಂದು ಅಡಚಣೆಗಳು, ಏನೋ ಒಂದು ಗೊತ್ತಾಗಲಿಲ್ಲ, ಅದು ಭಗವಂತನ ಕೃಪೆ. ಆದ್ದರಿಂದ ಮಾನ್ಯ ಶಾಸಕರು, ನಾನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಅಂದರೆ, ಮುಜರಾಯಿ ಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲಿ ಆಗಮಿಕ ಪಂಡಿತರು, ಆಗಮಿಕ ಶಾಸ್ತ್ರವನ್ನ ಇದು ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಒಂದು ಅಲ್ಲಿರ್ತಾರೆ, ಅವ್ರನ್ನ ಕರೆತರಿಸಿ ಮತ್ತೆ ಮಣಿ ಅಲ್ಲ ನನಗೆ ಗೊತ್ತು, ನನಗೆ ಅಭಿಷೇಕ ಗೊತ್ತು ಸರ್, ನನಗೆ ಗೊತ್ತು, ನಾನು ಅದನ್ನು ಹೇಳ್ಬಿಟ್ಟಿದ್ದೀನಿ, ನೆನ್ನೆ ಹೇಳಿದ್ರೆ ಸುಮ್ಮನೆ ಹೇಳ್ತಾ ಇರೋದು. ಆ ಒಂದು ಇದರಿಂದ ಇಒ ಅವ್ರಿಗೆ ಮೊದಲು ಸೂಚಿಸಿದ್ವಿ, ಸೋಮವಾರ ನೀನು ಪತ್ರ ಬರೆದುಕೊಂಡು ತಗೊಂಡೋಗಿ ಅಲ್ಲಿ ಕೊಡಬೇಕು. ಅಲ್ಲಿ ಯಾರು ಪರ್ಮಿಷನ್ ಕೊಡ್ತಕ್ಕಂಥ ಮಹಾಪುರುಷರು ಕೂಡ MLA ಅವ್ರು ಮಾತಾಡಿದ್ದಾರೆ, ಅವ್ರು ಕೊಡ್ತಾರೆ, ಇಮಿಡಿಯೇಟ್ ಆಗಿ ಕೊಡ್ತಾರೆ. ಆದರೆ ನಾವೆಲ್ಲರೂ ಕೂಡ ಊರಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅದನ್ನೇ ನಾನು ಇವರು ಕೂಡ ಹೇಳಿ, ಇಲ್ಲಿ ಎಷ್ಟು ಜನ 100 ಜನ ಸೇರಿದ್ದಾರೆ, ಎಲ್ಲರೂ ತಗೊಂಡು ಒಂದು ಸಹಿ ತಗೋಪ್ಪ, ಒಂದು ಇದು ಮಾಡಿಕೊಂಡು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ನಾವೆಲ್ಲ ಬಂದು ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಆಗಬೇಕು. ಅದು ಆಗಬೇಕಾದ್ರೆ ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಕೊಡೋದು ಬೇರೆ, ಅದ್ರ ಜೊತೆಗೆ ನಾವು ಅವ್ರ ಜೊತೆಯಲ್ಲಿ ಸಾಥ್ ನಾವಿದ್ದೀವಿ ಮೇಡಮ್, ನಿಮ್ಮ ಜೊತೆಯಲ್ಲಿ ಅದೇನೇ ಆಗಲಿ ಆ ಒಂದು ಕಾರ್ಯವನ್ನ 1 ವರ್ಷ ಅಂತ ಹೇಳಿ ಅವ್ರ ತೀರ್ಮಾನ ಏನು ತಗೊಂಡಿದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇದರಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾವಿದ್ದೀವಿ ಮೇಡಮ್, ನಾವು ಮಾಡ್ತೀವಿ, ನಾವು ನಿಮ್ಮ ಮಟ್ಟಿಗೆ ಇದ್ದೀವಿ ಅಂತ ಹೇಳಿ ಅವರ ಈ ಒಂದು ಕೆಲಸವನ್ನ 1 ವರ್ಷದಲ್ಲಿ ಕಾರ್ಯಗತವಾಗಿ ಮಾಡಬೇಕು ಅಂತ ಹೇಳಿ ಆ ವೆಂಕಟೇಶ್ವರನ್ನು ಪ್ರಾರ್ಥಿಸ್ತಾ MLA அந்தந்த பக்தர்கள் அனைவருக்கும் என்னுடைய வணக்கம். முதலிலே இன்று இந்த தங்க வயலிலே ஒரு சிறப்பான நாள். ஏனென்று சொன்னால் கோவில் ஒவ்வொரு ஊரில் இருக்கணும், அதுலேயும் கோபுர தரிசனம் கோடி புண்ணியம். ஆனால் தங்க வயலில் கோபுரம் இல்லை. இன்னைக்கு இந்த கோவில் விவகாரத்தில் யார் கையில் கோவில் நடக்கணும்னு அதை ஆண்டவன் எழுதியிருக்காங்க. அந்த மாதிரி இன்னைக்கு தங்க வயலில் இந்த கோவில் 100 வருஷம் ஆச்சு, யார் கையிலும் எழுதலை. இன்னைக்கு எழுதியிருக்கிறது நம்ம மேடம் ரூபம்மா தலையில் எழுதியிருக்கு. அங்கதான் இன்னைக்கு நடக்குது. இது சும்மா நடக்கிறது இல்லை. யாரு தான் கோட்டீஸ்வரம் வந்து செஞ்சா கூட கோவிலில் வேலை நடக்காது, வேலை பாதியில் நின்றுடும். ஆனால் இன்னைக்கு இந்த கவர்மெண்ட்ல நம்ம MLA இதை முயற்சி பண்ணி இன்னைக்கு 4 கோடி ரூபாய் கொண்டு வந்து கோபுரம் கட்டுறாங்கன்னாக்கா தங்க வயலுக்கு ஒரு பெருமை, தங்க வயல் மக்களுக்கு
அது ரொம்ப ரொம்ப புகழும் பேரும் வாழ்ந்தது. அதனால் அவங்களுடைய சேவை இன்னும் தொடரணும்னு சொல்லி ஆண்டவனை பேர் கொண்டு எங்களுடைய சங்கத்தின் சார்பாக அவங்களுக்கு நன்றி. ಅದು ಈಶ್ವರ ಗುಡಿಯಲ್ಲಿ ಹಾಕಿರೋ ಸಮಯ ಈಶ್ವರ ದೇವಸ್ಥಾನ ಜಾತ್ರೆ